ಹಾಗೂ ಇವತ್ತಿನ ನಮ್ಮ ಈ ಸಭೆಗೆ ಧಾರ್ಮಿಕ ಜಾಗೃತ ಸಭೆಗೆ ಮತ್ತು ಅಜ್ಜವರಿಗೆ ಚಂಗೇರಿ ಅಜ್ಜವರು ಹಾಗೂ ಮತ್ತು ನಮ್ಮ ತೋಟಾಳ ಶ್ರೀಗಳಿಗೆ ಪಾದಕ್ಕೆ ನಮಸ್ಕರಿಸಿ ಈ ಜಾಗೃತ ಕಾರ್ಯಕ್ರಮ ಇಲ್ಕಲ್ಲ ಅದು ನಮ್ಮ ಬಸವನಗರದಲ್ಲಿ ಹಮ್ಮಿಕೋಬೇಕಂತೇಳಿ ನಿನ್ನೆ ಅಜ್ಜವ್ರು ಹೇಳಿದಾಗ ನಮಗೂ ತುಂಬ ಖುಷಿ ಆಯಿತು. ಆಮೇಲೆ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಇವತ್ತೆಲ್ಲರೂ ಸೇರಿವಿ. ಈ ಸೇರಿದ ಸಭೆ ಎಷ್ಟು ಸಕ್ಸಸ್ ಮಾಡ್ತೀರ ಅನ್ನೋದು ಎಲ್ಲರೂ ನೀವು ಇವತ್ತು ಒಂದು ಮನವರಿಕೆ ಮಾಡಿಕೊಂಡು ಒಂದೊಂದು ಕೆಲಸ ಒಬ್ಬೊಬ್ರು ಹಂಚಿಕೊಂಡು ಮಾಡಿದ್ರಪ್ಪ ಅಂತಂದರೆ ಒಂದು ಕಾರ್ಯಕ್ರಮ ಎಕ್ದಮ್ ಸಕ್ಸಸ್ ಆಗಕ್ಕೆ ಮತ್ತು ಧರ್ಮ ಜಾಗೃತಿ ಸರಿಯಾಗಿ ಮುಟ್ಟಕ್ಕೆ ಎಲ್ಲರಿಗೂ ಒಂದು ಅನುಕೂಲ ಆಗ್ತೈತಿ. ಇದನ್ನು ನಾವು ನಮ್ಮ ದೇವಸ್ಥಾನದ ಆವರಣದೊಳಗೆ ಅಜ್ಜವ್ರು ಹೇಳ್ದಂಗೆ ಏನು ಸಾಧ್ಯತೆ ಎಲ್ಲ ಮಾಡಿ ಕೊಡೋಕ್ಕೆ ನಾವು ನಮ್ಮ ಸದಸ್ಯರೆಲ್ಲರೂ ನಮ್ಮ ಸಿದ್ಧಿವಿನಾಯಕ ಬಳಗ ಮತ್ತು ಬಸವನಗರದ ನಮ್ಮ ಸದ್ಭಕ್ತರೆಲ್ಲರೂ ಒಪ್ಕೊಂಡಿದ್ದಾರೆ. ಅದರ ಪ್ರಕಾರ ನಾನು ಅಜ್ಜವ್ರಲ್ಲಿ ನಾನು ಹೇಳ್ಕೊತೀನಿ, ನೀವು ಈ ನಮ್ಮ ದೇವಸ್ಥಾನ ಆವರಣದೊಳಗೆ ಏನು ನೀವು ಹೇಳ್ತೀರಿ ಅದನ್ನು ನಾವು ನಡೆಸಿಕೊಡ್ತೀವಿ ಅಂತೇಳಿ ಎರಡು ಮಾತು ಹೇಳ್ತೀನಿ. ಉಳಿದವ್ರು ತಮ್ಮ ಅಭಿಪ್ರಾಯ ಈಗ ಪೂಜ್ಯ ಶ್ರೀಗಳಿಂದ ಸಭೆ ಉದ್ದೇಶಿಸಿ ಮಾಡುತ್ತಾರೆ. ಉದ್ದೇಶವನ್ನು ತಿಳಿಸಿಕೊಟ್ಟಂತಹ ದೋಟಾಳ ಶ್ರೀಗಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಹೇಳ್ತೇನೆ. ಪ್ರಸ್ತುತ ದಿನಮಾನಗಳಲ್ಲಿ ಏನಪ್ಪಾ ಅಂದರೆ ಧರ್ಮದ ಬಗ್ಗೆ ಬಹಳಷ್ಟು ಜನರಿಗೆ ಅವೇರ್ನೆಸ್ ಕಡಿಮೆ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ನಾವು ಮುಂದೊಂದು ದಿವಸ ಏನಪ್ಪಾ ಅಂದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕು ತಿಳ್ಕೊಂಡು ಹೇಳಿದ ರಜಾರು. ಆಮೇಲೆ ಈ ಒಂದು ಚಳಿಗೇರಿ ಒಳಗೆ ನಾವು ಕೂಡ ಪ್ರತಿ ವರ್ಷ ನಮ್ಮ ಸಿದ್ಧಿವಿನಾಯಕ ಶಿವಾಲಯದ ವಾರ್ಷಿಕೋತ್ಸವ ನಿಮಿತ್ತವಾಗಿ ಪೂಜ್ಯ ಶ್ರೀಗಳಿಗೆ ಆಹ್ವಾನ ಕೊಡ್ಲಿಕ್ಕೆ ಹೋಗಿರ್ತೀವಿ. ಅಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ನಮ್ಮ ತಾಯಂದ್ರು ಯಾರು ಹೋಗಿ ಬರ್ಬೇಕಲ್ಲ ಒಂದು ದಿವಸ. ಭಾಳ ಚೆನ್ನಾಗಿದೆ ದೇವಸ್ಥಾನ. ಹೇಳಿದ್ರಲ್ಲ ತಮಿಳುನಾಡು ಅಲ್ಲಿ ದೂರದಲ್ಲಿ ನೋಡೋಕೆ ಹೋಗ್ತೀವಿ ನಾವು. ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಭಾಳಷ್ಟು ಚೆನ್ನಾಗಿದೆ. ನಮಗಂತೂ ಭಾಳ ಲೈಕ್ ಆಯ್ತು ದೇವಸ್ಥಾನ ನೋಡಿ. ಅದಕ್ಕೆ ತಾವು ಕೂಡ ಯಾರು ಹೋಗಿಲ್ಲ ಅಲ್ಲಿ ಹೋಗಿ ಬರ್ಬೋದು. ಆಮೇಲೆ ಈಗ ಅಜ್ಜಾರದ ಉದ್ದೇಶ ಇಷ್ಟೇ, ನಾವೆಲ್ಲರೂ ಏನಪ್ಪಾ ಅಂದರೆ ಈ ಧರ್ಮ ಜಾಗೃತಿ ಸಭೆಯೊಳಗೆ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಅವತ್ತಿನ ದಿವಸ ಏನಪ್ಪಾ ಅಂದ್ರೆ ನಮ್ಮ ಏನು ಸಣ್ಣ ಪುಟ್ಟ ಕೆಲಸ ಇದ್ರೂ ಕೂಡ ಅವನು ಬದಿಗೊತ್ತಿ ಇಂಥ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ದಿವಸ ಏನಪ್ಪಾ ಅಂದ್ರೆ ನಮ್ದು ಕೌಟುಂಬಿಕ ಜಂಜಾಟ ಇರುದ ಯಾರಿಗಿಲ್ಲ ಎಲ್ಲರಿಗೂ ಇರ್ತೈತಿ. ಆ ದಿವಸ ಏನಪ್ಪಾ ಅಂದ್ರೆ ನಮ್ಮ ಏನೇ ಕೆಲಸ ಇದ್ರೂ ಕೂಡ ಅವತ್ತು ಬದಿಗೊತ್ತಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡ್ರೆ ನಮ್ಮ ಜೊತೆ 4 ಜನ ಬರ್ತಾರೆ. ಅದಕ್ಕೆ ಎಲ್ಲರೂ ಕೂಡ ನಾವು ಹೇಳೋ ಉದ್ದೇಶ ಇಷ್ಟು ಏನಪ್ಪಾ ಅಂದ್ರೆ ಅವತ್ತಿನ ದಿವಸ ನಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳೋ ಜೊತೆಗೆ ನಮ್ಮ ಜೊತೆಗೆ 4 ಜನ ಕರ್ಕೊಂಡ್ಬಂದು ಒಟ್ಟು ಏನಪ್ಪಾ ಅಂದ್ರೆ ಅಜ್ಜಾರ ದೃಷ್ಟಿಯೊಳಗೆ ಏನಾಗ್ತದೆ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರು ಅಂತೇಳಿ. ಯಾಕಂದ್ರೆ ಪ್ರತಿ ವರ್ಷ ಅಜ್ಜಾರ ನಮ್ಮ ಕಾರ್ಯಕ್ರಮಕ್ಕೆ ಏನೇ ಕೆಲಸ ಇದ್ರು ಬಿಟ್ಟು ಬರ್ತಾರೆ. ಮತ್ತು ಅವರು ಕಾರ್ಯಕ್ರಮ ಮಾಡಕ್ಕೆ ಬರಕತ್ತಾರ ನಾವು ಹೋಗ್ಲಿಕ್ಕಂದ್ರೆ ಅಜ್ಜಾರ ಮನಸ್ಸಿಗೆ ನೋವಾಗೋದು ಗ್ಯಾರಂಟಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಈಗಲೇ ಒಂದು ಸ್ವಲ್ಪ ಅದನ್ನ ಪ್ರಚಾರ ಮಾಡ್ತಾ ಒಟ್ಟು ಅಜ್ಜಾರ್ದು ಏನೊಂದು ಸಂಕಲ್ಪ ಇದೆ ಆ ಧರ್ಮ ಜಾಗೃತಿ ಸಭೆಯನ್ನ ನಾವೆಲ್ಲರೂ ಕೂಡ್ಕೊಂಡು ಯಶಸ್ವಿ ಮಾಡೋಣ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಮಸ್ಕಾರ ಹಾಗೂ ಇಲ್ಲಿ ಸೇರಿದ್ದಕ್ಕಂತಹ ಎಲ್ಲ ಸಮಾಜ ಬಾಂಧವರಿಗೂ ಹಾಗೂ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಧರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸಭೆಗೆ ಪೂರ್ವಭಾವಿ ಸಭೆಗೆ ಆಗಮಿಸಿದಂತಹ ಪೂಜ್ಯರು ಹಾಗೂ ಸಮಾಜದವರಿಗೂ ಪೂಜ್ಯರ ಆಶೀರ್ವಾದದೊಂದಿಗೆ ಮತ್ತು ಪೂಜ್ಯರ ಮಾರ್ಗದರ್ಶನದ ಮುಖಾಂತರ ನಾವು ಈ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಒಮ್ಮತದಿಂದ ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಯಾರು ಮಾತಾಡ್ತೀನಿ. ಇಳಕಲ್ ಮಹಾನಗರದ ಬಸವನಗರದ ಸುಕ್ಷೇತ್ರ ಸಿದ್ಧಿವಿನಾಯಕನನ್ನು ಕೂಡ ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಚಂದ್ರಶೇಖರ ದೇವರು ದೊಡ್ಡವರಿಗೂ ಕೂಡ ಭಕ್ತಿಯ ಅನುಭವಗಳನ್ನು ಸಮರ್ಪಣೆ ಮಾಡ್ತಾ ಇಳಕಲ್ ನಗರದ ಸಿದ್ಧಿವಿನಾಯಕ ದೇವಸ್ಥಾನದ ಹಾಗೂ ಇಳಕಲ್ ನಗರದ ಎಲ್ಲ ಸರ್ವ ಜನಾಂಗದ ಸಮಸ್ತ ಸದ್ಭಕ್ತರೊಂದಿಗೆ ಮನೆಗಾಗಿ ಒಂದು ಏನು ಕಾರ್ಯಕ್ರಮ ಮಾಡಬೇಕಂತ ನಾವೆಲ್ಲ ಹಿರಿಯರು ನಮ್ಮ ಶಾಸಕರನ್ನು ಮಾಜಿ ಶಾಸಕರು ಎಲ್ಲರೂ ನಮ್ಮ ಎಲ್ಲರೂ ಸೇರಿ ಒಂದು ರಥವನ್ನು ನಿರ್ಮಾಣ ಮಾಡಬೇಕಂತ ಮಾಡಿದ್ವಿ. ಸಮಯಕ್ಕೆ ಸರಿಯಾಗಿ ಅದು ರಥ ಬೃಹತ್ ಆಗಿರ್ತಕ್ಕಂಥ
ರಥವನ್ನು ನಿರ್ಮಾಣ ಮಾಡೋಕ್ಕೆ ಸಮಯ ಭಾಳಷ್ಟು ಬೇಕಾಗ್ತದೆ. ಹಾಗಾಗಿ ಅಜ್ಜರ ಸಂಕಲ್ಪ ಏನಿತ್ತು ಅಂದ್ರೆ ಆ ತೇರು ಹಿಡಿಯೋದಕ್ಕಿಂತ ನಡೆದಾಡ ತೇರದವರು ಇವೆಲ್ಲ ಇವನ್ನ ಶುದ್ಧ ಮಾಡಿ ನಮ್ಮ ಜಾತ್ರೆ ಟೈಟಲ್ ಏನಂದ್ರೆ ಸಜ್ಜನರಾಗಲು ಅಜ್ಜನ ಜಾತ್ರೆಗೆ ಬನ್ನಿ ಅಂತ. ಮೊದಲು ನಾವೆಲ್ಲರೂ ಕೂಡ ಸಜ್ಜನರನ್ನ, ಸಂಸ್ಕೃತವಂತರನ್ನ, ಧರ್ಮವಂತರನ್ನ ಆ ಎಲ್ಲ ಗ್ರಾಮಗಳಲ್ಲಿ ಕೂಡ, ಎಲ್ಲ ಪಟ್ಟಣಗಳಲ್ಲಿ ಕೂಡ ಆ ಒಂದು ಕಾರ್ಯವನ್ನು ನೆರವೇರಿಸಿ ಎಲ್ಲರೂ ಕೂಡ ಸಜ್ಜನರಾಗಿ ಆಮೇಲೆ ನನ್ನ ರಥವನ್ನು ಎಳೆಯಿರಿ ಅಂತಕ್ಕಂಥ ಸಂಕಲ್ಪ ಪೂಜ್ಯರ ರೈತೆಲ್ಲ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಾವು ಆ ಕಾರ್ಯದೊಳಗೆ ಭಾಳಷ್ಟು ಇದು ಒಂದು ರೀತಿಯಿಂದ ಹೋರಾಟ ಇದೆ ನಮಗೆ. ಯಾಕಂದ್ರೆ ಎಲ್ಲರೂ ಧರ್ಮ ಅಂತ ದೂರ ಸರಿಯುವಾಗ ರುದ್ರಾಕ್ಷಿ, ವಿಭೂತಿ, ಎಲ್ಲ ಲಿಂಗಪ್ಪ ಅಂದ್ರೆ ಬೇಸರ ಆಗ್ಬಿಡ್ತಾವೆ ಎಲ್ಲರಿಗೆ, ಒಂಥರ ಅಲರ್ಜಿ. ಇಂಥ ಸಂದರ್ಭದೊಳಗೆ ನಾವು ಎಲ್ಲರಿಗೂ ಹೋಗಿ ನಾವು ಯಾರಿಗೂ ಒತ್ತಾಯನೂ ಮಾಡಕ್ತಿಲ್ಲ. ನಾವು ಅವ್ರಿಗೆ ಮನಸ್ಸನ್ನು ಪರಿವರ್ತನೆ ಮಾಡಿಕೊಡ್ರಿ. ಜೀವನದೊಳಗೆ ಏನೆಲ್ಲ ಎಷ್ಟು ನಾವು ಮಾಡಿದ್ರು ಏನೈತೆ, ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋದನ್ನು ನಮಗೆಲ್ಲ ಸಣ್ಣವರಿದ್ದರೆ ಗೊತ್ತಾಗಿಲ್ಲ. ಸ್ವಲ್ಪ ಅನುಭವಕ್ಕೆ ಬಂದವರಿಗೆಲ್ಲ ಗೊತ್ತಾಗಿರ್ತದೆ. ಅವ್ರ ಮಾರ್ಗದರ್ಶನ, ಅವ್ರ ತಿಳುವಳಿಕೆ ತಗೊಂಡು ನೀವು ಸ್ವಲ್ಪ ಏನಾದರೂ ಪರಿವರ್ತನೆ ಆಗಿ ಮನೆಗೆ, ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಓಣಿಗೆ, ನಮ್ಮ ಮನೆತನಕ್ಕೆ ಕೀರ್ತಿ ತರುವಂಥ ಮಕ್ಕಳು ನೀವು ಆಗಬೇಕು ಅಂದ್ರೆ ಸ್ವಲ್ಪ ನೀವು ಮನಸ್ಸು ಪರಿವರ್ತನೆ ಮಾಡ್ಕೊಂಡಪ್ಪ, ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಸ್ವಲ್ಪ ತಿಳುವಳಿಕೆ ಹೇಳ್ತೀವಿ ನಾವೆಲ್ಲ. ಒಂದು 2 ತಾಸು ನಾವು ಶಾಸ್ತ್ರಿಗಳು, ಬಂದಂಥ ಸ್ವಾಮಿಗಳು, ನಾವು ಎಲ್ಲರೂ ಸೇರಿ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಟ್ಟು ಆವಾಗ ಏನು ಮನಸ್ಸು ಪರಿವರ್ತನೆ, ಯಾರು ಅಭಿಮಾನ ಇಟ್ಕೊಂಡು ನಾವು ಪರಿವರ್ತನೆ ಆಗಬೇಕು ಅಂತ ಮನಸಾರೆ ಯಾರು ಬರ್ತಾರೆ ಅವ್ರಿಗೆ ನಾವು ಅವೆಲ್ಲವುಗಳನ್ನ ಕೊಡ್ತೀವಿ. ಯಾರಿಗೂ ಒತ್ತಾಯ ಅಂತೂ ಮಾಡೋಂಗಿಲ್ಲ. ಮತ್ತು ಇಂಥವ್ರಿಗೆ ಕೊಡಬೇಕಂತೀವಿ ಎಲ್ಲ ಸರ್ವ ಜನಾಂಗದೂ ಕೂಡ. ಮತ್ತು ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಇಲ್ಲದಂಗೆ ಇದು ವೀರಶೈವ ಲಿಂಗಾಯತ ಧರ್ಮ ಇರೋದ್ರಿಂದ ಈ ಧರ್ಮವನ್ನು ಎಲ್ಲರೂ ಕೂಡ ಪಾಲಿಸೋಣ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಶ್ರೀ ಕ್ಷೇತ್ರದ ಎಲ್ಲ ಸರ್ವ ಕಾರ್ಯಗಳಿಗೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ ನೀಡಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಈ ಮಾಡ್ತಕ್ಕಂಥ ಕಾರ್ಯಕ್ರಮದೊಳಗೆ ಭಾಳಷ್ಟು ಗೊಂದಲಗಳು ಬರ್ತಾವ. ಜನ ಸ್ಪಂದನೆ ಮಾಡೋದಿಲ್ಲ, ಯಾವುದಕ್ಕೂ ನಾವು ಎದುರುವುದಿಲ್ಲ. ಅವ್ರನ್ನ ಮನವೊಲಿಸಿ ಪರಿವರ್ತನೆ ಮಾಡಿ ಆ ಕಾರ್ಯಕ್ರಮದ ಮನಸ್ಸಿಗೆ ನಾವು ಮಾಡಲಿಲ್ಲ ಅಂದ್ರೆ ನಮ್ಮ ಪಶ್ಚಾತ್ತಾಪಕ್ಕೆ ನಾವೇ ಹೊಣೆಗಾರ ಆಗ್ತೀವಿ ಅನ್ನುವಂಥ ಮನವರಿಕೆ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಅವ್ರ ಮನಸಾರೆ ಬಂದು ಆ ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡ್ರಿ ಅಂತಕ್ಕಂಥ ಭಾವನೆ ಅವರಲ್ಲಿ ಬಂದಿರೋದ್ರಿಂದ ಅವರಿಗೆ ಎಲ್ಲ ಗ್ರಾಮಗಳಲ್ಲಿ ಕೂಡ ನಾವು ಪ್ರತಿ ವರ್ಷವೂ ನಾವು ಹೋಗ್ತಕ್ಕಂಥ ಗ್ರಾಮಗಳನ್ನಷ್ಟೇ ಆಯ್ಕೆ ಮಾಡ್ತೀವಿ. ವಿರೂಪಾಕ್ಷ ಶಿವಾಚಾರ್ಯ ಏನು ಆಯ್ಕೆ ಯಾವ ಭಾಗಕ್ಕೆ ಹೋಗ್ತಿದ್ರು ಆ ಭಾಗದ ಹಳ್ಳಿಗಳನ್ನಷ್ಟೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನೂ ಸಾಕಷ್ಟು ಹಳ್ಳಿಗಳಿದ್ರೂ ಕೂಡ ನಮಗೆ ಎಷ್ಟು ಒಂದು 50 ಆದರ್ಶ ಆಗ್ತದೆ ಅಂತಕ್ಕಂಥ ವಿಚಾರ ಮಾಡಿ ನಾವು ಈ ವರ್ಷಕ್ಕೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಅದಕ್ಕೆ ಇಳಕಲ್ ನಗರದಲ್ಲಿ ಕೂಡ ಭಾಳಷ್ಟು ಜನರ ಒತ್ತಡ ಬಂತು. ಇಲ್ಲ ಇದು ಒಂದು ಕಾರ್ಯಕ್ರಮ ಮಾಡಿದ ಜನ ಏನಿದೆ ಅಂತಂದು ಈ ಕಾರ್ಯಕ್ರಮವನ್ನು ನೋಡಿರ್ತಕ್ಕಂಥ ಎಲ್ಲರಿಗೂ ನಾವು ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ಇದನ್ನು ಎಲ್ಲ ಕಡೆ ಕೂಡ ಎಲ್ಲರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಬಂದೈತೆ. ಹೀಗಾಗಿ ಅವರು ಅವರ ಅಭಿಪ್ರಾಯಗಳನ್ನು ತಿಳಿಸಿರೋದ್ರಿಂದ ಆಯಿತು, ನಿಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ಇಲ್ಲಿನೂ ಕೂಡ ಮಾಡಲಿಕ್ಕೆ ಅವಕಾಶನೇ ಐತೆ. ಎಲ್ಲರೂ ನಮ್ಮವರಲ್ಲಿ ನಾವೆಲ್ಲರೂ ಕೂಡ ಮಾಡಿದರೆ ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ನಾವೀಗ ತೊಂಚಾಳ ಗ್ರಾಮಕ್ಕೆ ಹೋಗ್ಬೇಕಾಗಿದ್ದೆಲ್ಲ ಹೇಳಾಕ್ತಾರೆ ಫೋನ್ ಮಾಡಿ. ಆ ಗ್ರಾಮದೊಳಗೆ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂದಿನ ನೀವು ಯಾವ ಡೇಟ್ ಫಿಕ್ಸ್ ಮಾಡ್ತೀರಿ ನಿಮ್ಮೆಲ್ಲರ ಅನುಕೂಲಕ್ಕೆ ನೀವು ಯಾವ ಡೇಟ್ ಫಿಕ್ಸ್ ಮಾಡಿ